ಸೊ ಇನ್ ಅಸೆಸ್ಮೆಂಟ್ ಆಫ್ ಕಂಪನಿ ಅಥವಾ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರಲ್ಲಿ ಸೊ ವಿ ಶುಡ್ ಐಡೆಂಟಿಫೈ ವೆದರ್ ದ ಫಾಲೋಯಿಂಗ್ ಐಟಮ್ಸ್ ಆರ್ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್. ಸೊ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಕೆಲವೊಂದು ಐಟಮ್ಸ್ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್ ಥರ ಕೊಟ್ಟಿರ್ತಾರೆ. ಸೊ ದೆರ್ ಈಸ್ ಅನ್ 6 ಐಟಮ್ಸ್, ಸೊ 6 ಮಾರ್ಕ್ಸಿಗೆ. ಸೊ ವಿ ಶುಡ್ ಐಡೆಂಟಿಫೈ ವೆದರ್ ಇಟ್ ಈಸ್ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್ ಅಂತ. ಇದು ಸೆಕ್ಷನ್ ಬಿಗೆ ಕೇಳೋಂಥ ಕ್ವಶನ್ಸ್. ಇದು 6 ಐಟಮ್ಸ್ ಇರುತ್ತೆ. ಸೊ ಈಚ್ ಕ್ಯಾರೀಸ್ 1 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಸ್ವಲ್ಪ ನಮ್ಮ ಸ್ವಂತ ನಾಲೆಡ್ಜನ್ನು ಯೂಸ್ ಮಾಡಬೇಕು. ನಮಗೆ ಗೊತ್ತಾಗುತ್ತೆ, ಅಡ್ಜಸ್ಟ್ಮೆಂಟ್ ಓದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಬಿಸ್ನೆಸ್ ರಿಲೇಟೆಡಾ ಅಥವಾ ನಾನ್ ಬಿಸ್ನೆಸ್ ರಿಲೇಟೆಡಾ ಅಂತ. ಬಿಸ್ನೆಸ್ ರಿಲೇಟೆಡ್ ಇದ್ದರೆ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಯಾವುದಾದ್ರೂ ಆಗ್ಬೋದು. ಸೊ ಬಿಸ್ನೆಸ್ ರಿಲೇಟೆಡ್ ಇದ್ದರೆ ಅಡ್ಮಿಸಬಲ್ ಅಂತ ಅರ್ಥ. ಬಿಸ್ನೆಸ್ ರಿಲೇಟೆಡ್ ಇಲ್ಲ ಅಂತ ಹೇಳಿದ್ರೆ ಇನ್ಅಡ್ಮಿಸಬಲ್ ಅಂತ ಅರ್ಥ. ಸೊ ಆ ಥರದ್ದು ಇಲ್ಲಿ ಕ್ವಶನ್ ಪೇಪರ್ಸಲ್ಲಿ ಒಂದು 4 ಪ್ರಾಬ್ಲಮ್ ಇದೆ. ಆ 4 ಪ್ರಾಬ್ಲಮನ್ನು ನಾನೀಗ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಫಸ್ಟ್ ಇದು 2015 ಕ್ವಶನ್ ಪೇಪರ್ ಪ್ರಾಬ್ಲಮ್ ಫಾರ್ 6 ಮಾರ್ಕ್ಸ್. ಸರ್ ಇದು ಆ್ಯಕ್ಚುಲಿ ಆಗ 8 ಮಾರ್ಕ್ಸ್ ಇತ್ತು, ಯಾಕಂದರೆ ಫುಲ್ ಪೇಪರ್ 100 ಮಾರ್ಕ್ಸಿಗೆ. ಸೊ ಹಂಗಾಗಿ ಇಲ್ಲಿ 8 ಐಟಮ್ಸ್ ಇದೆ. ಸೊ ಅದನ್ನು 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅಂತಲೇ ಟ್ರೀಟ್ ಮಾಡಿ. ಇದರಲ್ಲಿ 6 ಕೊಡ್ತಾರೆ ಅಷ್ಟೇ ಈಗ ಪ್ರೆಸೆಂಟ್ ಕ್ವಶನ್ ಪೇಪರಲ್ಲಿ. ಪ್ರಾಬ್ಲಮ್ ಈ ಥರ ಇರುತ್ತೆ ನೋಡಿ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂಡರ್ ದಿ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಇವು ಅಡ್ಮಿಸಬಲ್ ಅಥವಾ ಇನ್ಅಡ್ಮಿಸಬಲ್ ಅಂತ ಐಡೆಂಟಿಫೈ ಮಾಡಬೇಕು. ದಟ್ ಫಸ್ಟ್ ಒನ್ 2015ನಲ್ಲಿ ಕೇಳಿರೋಂಥದ್ದು. ಫಸ್ಟ್ ಒನ್, ಎ ಕ್ಯಾಶ್ ಪೇಮೆಂಟ್ ಆಫ್ rupees 18,500 paid to a supplier of raw materials on a day on which the banks were closed on account of indefinite strike. ಸೊ ಇಷ್ಟೇ ಸಿಂಪಲ್ ಆಗಿದೆ. ಕ್ಯಾಶ್ ಪೇಮೆಂಟ್ ಮಾಡಿದರೆ 18,500. ಈ ಕತೆ ಏನಾದರೂ ಇರಲಿ, ನಮ್ಗೆ ಬೇಕಾಗಿಲ್ಲ. ಕ್ಯಾಶ್ ಪೇಮೆಂಟ್ ಮಾಡಿದರೆ ಏನಕ್ಕೆ? ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್. ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಅರ್ಥ ಇದು. ಸೊ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ಇಲ್ಲಿ ಅಮೌಂಟು 18,500 ಇದೆ. ಸೊ ಅಬೌಟ್ 20,000 ಆದರೆ ಅದು ಇನ್ಅಡ್ಮಿಸಬಲ್ ಕ್ಯಾಶ್ ಪೇಮೆಂಟ್. ಬಟ್ ಇಲ್ಲಿ 18,500 ಆಗಿರೋದ್ರಿಂದ ಮತ್ತು ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ ಆಗಿರೋದ್ರಿಂದ ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ಅರ್ಥ ಆಯ್ತಾ? ಜಸ್ಟ್ ನೀವು ಅಡ್ಮಿಸಬಲ್ ಅಂತ ಬರೆದ್ರೆ ಸಾಕು. ಅಲ್ಲಿ ಕ್ವಶನ್ ನಂಬರ್ ಇರುತ್ತೆ ABC ಅಥವಾ 1 2 3 ಅಂತ. ಸೊ ಅದಕ್ಕೆ ಅಡ್ಮಿಸಬಲ್ ಅಂತ ಬರಿಬೇಕು. ಅಥವಾ ನೀವು ಪೂರ್ತಿ ಇದನ್ನು ಬರೆದು ಒಂದು ಹೈಫನ್ ಹಾಕಿ ಅಡ್ಮಿಸಬಲ್ ಅಂತ ಬರೆದ್ರು ಸಾಕು ಎಕ್ಸಾಮಲ್ಲಿ. ಸೊ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಓದ್ಕೊಂಡು ನೀವು ಈಸಿಯಾಗಿ ಬರಿಬೋದು. ಜಸ್ಟ್ 2-3 ಮಿನಿಟ್ಸಲ್ಲಿ ಈ ಕ್ವಶನನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಓದಿ. ನೋಡಿ, ಕ್ಯಾಶ್ ಪೇಮೆಂಟ್ ಆಫ್ rupees 18,000 paid to ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಲ್ಲಿ ಕ್ಯಾಶ್ ಪೇಮೆಂಟ್ ಅಬೌಟ್ 20,000 ಇದ್ದರೆ ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ಬಟ್ ಇಲ್ಲಿ ಬಿಲೋ 20,000 ಇರೋದ್ರಿಂದ ಅಡ್ಮಿಸಬಲ್. ಯಾಕೆ ಕ್ಯಾಶ್ ಪೇಮೆಂಟ್ ಮಾಡಿದ್ರು ಅಂದರೆ ಆನ್ ಎ ಡೇ ಆನ್ ವಿಚ್ ದ ಬ್ಯಾಂಕ್ಸ್ ವರ್ ಕ್ಲೋಸ್ಡ್. ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಗಿತ್ತು. ಒಂದು ಇಂಡೆಫಿನಿಟ್ ಸ್ಟ್ರೈಕ್. ಸೊ ಸ್ಟ್ರೈಕ್ ಇದ್ದಿದ್ದರಿಂದ ಬ್ಯಾಂಕ್ಸು ಕ್ಲೋಸ್ ಆಗಿತ್ತು. ಹಾಗಾಗಿ ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅವರು ಏನಕ್ಕಾದರೂ ಪೇ ಮಾಡಲಿ, ಅಬೌಟ್ 20,000 ಇದ್ದರೆ ಇನ್ಅಡ್ಮಿಸಬಲ್, ಬಿಲೋ 20,000 ಇದ್ದರೆ ಅಡ್ಮಿಸಬಲ್. ಅರ್ಥ ಆಯ್ತಲ್ವಾ? ಸೊ ಸೆಕೆಂಡ್ ಒನ್, ಡಿಪ್ರಿಸಿಯೇಷನ್ ಆಫ್ rupees 40,000 ಈಸ್ ಡೆಬಿಟೆಡ್ ಟು P&L ಅಕೌಂಟ್ ಆನ್ ಶ್ರೀರಾಮ್ ಟೆಂಪಲ್ which is constructed inside the factory premises for the benefit of employees of the company. ಸೊ ಇಲ್ಲಿ ಡಿಪ್ರಿಸಿಯೇಷನ್ 40,000 ಆಗಿದೆ. ಸೊ ಡಿಪ್ರಿಸಿಯೇಷನ್ ನಾವು ಅಲೋವಬಲ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಯಾವುದರಿಂದ ಡಿಪ್ರಿಸಿಯೇಷನ್ ಅಂದರೆ ಟೆಂಪಲ್ ಕಟ್ಟಿದ್ದಾರೆ, ಆ ಟೆಂಪಲ್ಗೆ ಡಿಪ್ರಿಸಿಯೇಷನ್ ಆಗಿರೋದು. ಟೆಂಪಲ್ ಯಾರಿಗೆ ಕಟ್ಟಿದ್ದಾರೆ? ಎಂಪ್ಲಾಯೀಸ್ ಪರ್ಪಸ್ಗೆ, ಅಂದರೆ ಎಂಪ್ಲಾಯೀಸ್ ಬೆನಿಫಿಟ್ಸ್ಗೋಸ್ಕರ ಕಟ್ಟಿಸಿರುತ್ತದು. ಸೊ ಇಲ್ಲಿ ಬಿಸ್ನೆಸ್ಸಲ್ಲಿ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಎಕ್ಸ್ಪೆನ್ಸಸ್ ಮಾಡಿದ್ರು ಅದು ಅಡ್ಮಿಸಬಲ್ ಆಗುತ್ತೆ. ಸೊ ಹಾಗಾಗಿ ಈ ಡಿಪ್ರಿಸಿಯೇಷನ್ನು ಕೂಡ ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಿ. ಓಕೆ, ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಮೇಡ್ ಬೈ ಕಂಪನಿ ಟು ಸ್ಟಾಫ್ ವೆಲ್ಫೇರ್ ಫಂಡ್. ಕಾಂಟ್ರಿಬ್ಯೂಷನ್ ಮೇಡ್ ಬೈ ಕಂಪನಿ ಟು ಸ್ಟಾಫ್ ವೆಲ್ಫೇರ್ ಫಂಡ್. ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸ್ಟಾಫ್ ವೆಲ್ಫೇರ್ ಫಂಡಿಗೆ. ಅಂದರೆ ಡೊನೇಷನ್ ಥರ ಇದು ಕೂಡ. ಕಾಂಟ್ರಿಬ್ಯೂಷನ್ ಡೊನೇಷನ್ಸು ಎರಡು ಒಂದೇ. ಸೊ ಹಾಗಾಗಿ ಯಾವುದೇ ಡೊನೇಷನ್ನು, ಚಾರಿಟಿ ಅಥವಾ ಡೊನೇಷನ್, ಕಾಂಟ್ರಿಬ್ಯೂಷನ್ ಇವೆಲ್ಲ ಕೊಟ್ಟರೆ ಅದು ಇನ್ಅಡ್ಮಿಸಬಲ್. ಸೊ ದೇಣಿಗೆ ಅಂತ, ದಾನ ಕೊಟ್ಟಿರೋದು ಇದು. ಸೊ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ, ಹಾಗಾಗಿ ಇನ್ಅಡ್ಮಿಸಬಲ್. ದೆನ್ ಡೊನೇಷನ್ ಟು NCF.
rupees 25,000. ಸೊ ಡೊನೇಷನ್ಸ್ ಆಲ್ಸೋ ಇನ್ಅಡ್ಮಿಸಬಲ್. ಇದು ಡಿಡಕ್ಷನ್ಸ್ ಅಲ್ಲಿ ಬರುತ್ತೆ, ಬಟ್ ಡೊನೇಷನ್ ಕೊಟ್ಟಿರೋದ್ರಿಂದ ಇದು ಇನ್ಅಡ್ಮಿಸಬಲ್. Bonus of rupees 75,000 was paid to the employee after the due date of filing return of income. ಸೊ ಬೋನಸ್ ಆಕ್ಚುಲಿ ಎಂಪ್ಲಾಯೀಸಿಗೆ ಕೊಟ್ಟಿರೋದು ಅಡ್ಮಿಸಬಲ್ ಆಗಬೇಕು, ಬಟ್ ಇಲ್ಲಿ ಡ್ಯೂ ಡೇಟ್ ಆದಮೇಲೆ ಪೇಮೆಂಟ್ ಮಾಡಿರೋದ್ರಿಂದ ಇನ್ಅಡ್ಮಿಸಬಲ್. ಸೊ ಬಿಫೋರ್ ಡ್ಯೂ ಡೇಟ್ ಪೇ ಮಾಡಿದರೆ ಅಡ್ಮಿಸಬಲ್, ಬಟ್ ಇಲ್ಲಿ ಆಫ್ಟರ್ ಡ್ಯೂ ಡೇಟ್ ಪೇ ಮಾಡಿರೋದ್ರಿಂದ ಇನ್ಅಡ್ಮಿಸಬಲ್. ದೆನ್ ಸರ್ವಿಸ್ ಟ್ಯಾಕ್ಸಸ್ ಪೇಯ್ಡ್. ಸೊ ಮುಂಚೆ ಎಲ್ಲನೂ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು, ಅಂದರೆ ಸೇಲ್ಸ್ ಟ್ಯಾಕ್ಸು ಸರ್ವಿಸ್ ಟ್ಯಾಕ್ಸ್ ಅದು ಬಿಸ್ನೆಸ್ ರಿಲೇಟೆಡ್. ಇದು ಇವಾಗ ಇದೆಯಲ್ಲ GST, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ಇದು ಬಿಸ್ನೆಸ್ ರಿಲೇಟೆಡ್, ಹಾಗಾಗಿ ಅಡ್ಮಿಸಬಲ್. ಸರ್ವಿಸಸ್ ಟ್ಯಾಕ್ಸ್ ಅಡ್ಮಿಸಬಲ್. ಅಥವಾ ಇವಾಗ ಏನಾದರೂ ಪ್ರಾಬ್ಲಮಲ್ಲಿ GST ಅಂತ ಕೊಟ್ಟರೆ ಅದು ಅಡ್ಮಿಸಬಲ್. GST ಪೇಯ್ಡ್ ವಿತಿನ್ ದ ಡ್ಯೂ ಡೇಟ್ ಆದರೆ ಅದು ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ದೆನ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ನಾವು ಪ್ರಾಬ್ಲಮ್ಸ್ ಮಾಡುವಾಗ ಎಲ್ಲ ಪ್ರಾಬ್ಲಮಲ್ಲೂ ಬರುತ್ತಿದ್ದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ನಾವೆಂತ ಟ್ರೀಟ್ ಮಾಡ್ತೀವಿ, ಇನ್ಅಡ್ಮಿಸಬಲ್ ಅಂತಲೇ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್, ಆಫ್ ದ ಸೇಲ್ಸ್ ಟ್ಯಾಕ್ಸ್ ಪ್ರಾವಿಷನ್, ಸೇಲ್ಸ್ ಟ್ಯಾಕ್ಸ್ ಇದು ಟೇಕ್ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಕ್ವಶನ್ ಪೇಪರಲ್ಲಿ. ಇದು ಟ್ಯಾಕ್ಸ್, ಇದು ಸೇಲ್ಸ್ ಟ್ಯಾಕ್ಸ್ ಆಫ್ rupees 10,000 ವಾಸ್ ಪೇಯ್ಡ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್. ಸೊ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ಅಂತ ಇರುತ್ತೆ, ಅದರಲ್ಲಿ 10,000 ವಿತಿನ್ ದ ಡ್ಯೂ ಡೇಟ್ ಪೇ ಮಾಡಿದ್ದಾರೆ, ಬಿಫೋರ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್ ಅಂದರೆ ಡ್ಯೂ ಡೇಟ್ ಮುಂಚೆ ಪೇ ಮಾಡಿದರೆ, ಹಾಗಾಗಿ ಇದು ಅಡ್ಮಿಸಬಲ್. ವಿತಿನ್ ದ ಡ್ಯೂ ಡೇಟ್ ಯಾವುದೇ ಸೇಲ್ಸ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅಡ್ಮಿಸಬಲ್, ಆಫ್ಟರ್ ಡ್ಯೂ ಡೇಟ್ ಮಾಡಿದರೆ ಇನ್ಅಡ್ಮಿಸಬಲ್. ಸೊ ಇದಿಷ್ಟು ಆನ್ಸರ್ಸು. 8 ಕ್ವಶನ್ಸ್ ಇದೆ ಇದರಲ್ಲಿ. ಸೊ 8 ಮಾರ್ಕ್ಸ್ದು ಇದು ಕ್ವಶನ್ನು. ಸೊ ನಿಮ್ಗೀಗ 6 ಮಾರ್ಕ್ಸ್ದು ಕೇಳ್ತಾರೆ. ಇದು 2015 ಕ್ವಶನ್ ಪೇಪರ್ ಪ್ರಾಬ್ಲಮ್. ಓಕೆನಾ, ಅರ್ಥ ಆಗಿದೆಯಾ? ನೆಕ್ಸ್ಟ್, ಇದು 2016 ಕ್ವಶನ್ ಪೇಪರ್ ಪ್ರಾಬ್ಲಮ್. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂಡರ್ ದಿ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೇಮ್ ಅದೇ ಥರನೇ ಇಲ್ಲೂ ಕೂಡ ಅಡ್ಮಿಸಬಲ್ ಇನ್ಅಡ್ಮಿಸಬಲ್ ಅಂತ ಐಡೆಂಟಿಫೈ ಮಾಡಬೇಕು. ಗಿಫ್ಟ್ ಟ್ಯಾಕ್ಸ್ ಪೇಯ್ಡ್. ಗಿಫ್ಟ್ ಟ್ಯಾಕ್ಸ್ ಇದು ಬಿಸ್ನೆಸ್ ರಿಲೇಟೆಡ್ ಅಲ್ಲ ಇದು, ಸೊ ಹಾಗಾಗಿ ನಾನ್ ಬಿಸ್ನೆಸ್ ರಿಲೇಟೆಡ್, ಇನ್ಅಡ್ಮಿಸಬಲ್. ನೆಕ್ಸ್ಟು LIC ಪ್ರೀಮಿಯಮ್ ಆನ್ ಡೈರೆಕ್ಟರ್ಸ್ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಲೈಫ್. ನೋಡಿ, LIC ಅಂದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು. ಸೊ LIC ಅದು ಪರ್ಸ್ನಲ್ ಲೈಫಿಗೆ ಮಾಡ್ಕೊಳ್ಳೋಂಥದ್ದು. ಸೊ ಬಿಸ್ನೆಸ್ಗೂ ಪರ್ಸ್ನಲ್ ಲೈಫ್ಗೂ ಸಂಬಂಧ ಇಲ್ಲ. ಅದು ಯಾರಿಗೆ, ಡೈರೆಕ್ಟರ್ಸ್ಗೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಪೇಮೆಂಟ್ ಮಾಡಿರೋದು. ಸೊ ಇದು ನಮಗೆ ಹಾಗೆ ಗೊತ್ತಾಗುತ್ತೆ, ನಮ್ಗೆ ಓದಿದ ತಕ್ಷಣ ಗೊತ್ತಾಗುತ್ತೆ ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆದರೆ ಇನ್ಅಡ್ಮಿಸಬಲ್. ನೆಕ್ಸ್ಟ್, ಪೇಮೆಂಟ್ ಆಫ್ ಲೈಸೆನ್ಸ್ ಫೀಸ್ ಫಾರ್ ಒಬ್ಟೈನಿಂಗ್ ಫ್ರಾಂಚೈಸಿ. ಪೇಮೆಂಟ್ ಆಫ್ ಲೈಸೆನ್ಸಿಂಗ್ ಫೀಸ್ ಫಾರ್ ಒಬ್ಟೈನಿಂಗ್ ಫ್ರಾಂಚೈಸಿ. ಫ್ರಾಂಚೈಸಿ ಅಂದರೆ ಡೀಲರ್ಶಿಪ್ ಅಂತ ಕರಿತೀವಲ್ವ. ಸೊ ಆ ಥರ ಡೀಲರ್ಶಿಪ್ ಪಡ್ಕೊಳ್ಳೋದಕ್ಕೋಸ್ಕರ ಲೈಸೆನ್ಸ್ ಫೀಸನ್ನು ಪೇಮೆಂಟ್ ಮಾಡಿರೋದು. ಸೊ ಇದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡ್ಬೋದು. ನೆಕ್ಸ್ಟು, ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್. ಪ್ರೊಫೆಷನಲ್ ಟ್ಯಾಕ್ಸು ಅದು ಎಂಪ್ಲಾಯೀಸಿಂದ ಡಿಡಕ್ಟ್ ಮಾಡಿರ್ತಾರೆ ಅದು, ಅಥವಾ ಯಾರು ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಾಡ್ತೀವಲ್ವಾ, ಸೊ ಆವಾಗ ಪ್ರೊಫೆಷನಲ್ ಟ್ಯಾಕ್ಸ್ ಪೇ ಮಾಡಿದರೆ ಅದು ಅಡ್ಮಿಸಬಲ್. ಲಾಯರು, ಡಾಕ್ಟರು ಅವರು ಏನಾದರೂ ಟ್ಯಾಕ್ಸ್ ಪೇ ಮಾಡಿದರೆ ಅದನ್ನು ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದು ಅಡ್ಮಿಸಬಲ್. ದೆನ್ ಆನ್ಯಲ್ ಲೈಸೆನ್ಸಿಂಗ್ ಫೀಸ್ ಪೇಯ್ಡ್ ಟುವರ್ಡ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಬೈ ಎ ಕಂಪನಿ. ಸೊ ಆನ್ಯಲ್ ಲಿಸ್ಟಿಂಗ್ ಫೀಸ್. ಸೊ ಕಂಪನಿ ಶೇರ್ಸ್ ಏನಾದರೂ ಆನ್ಯಲ್ ಲಿಸ್ಟಿಂಗ್ ಅಲ್ಲದೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟಲ್ಲಿ ಬರಬೇಕು ಅಂತ ಹೇಳಿದರೆ ಅವರು ಫೀಸನ್ನು ಪೇ ಮಾಡಬೇಕು, ಆನ್ಯಲ್ ಲಿಸ್ಟಿಂಗ್ ಫೀಸ್ ಅಂತ ಪೇ ಮಾಡಬೇಕು. ಸೊ ಇದು ಕೂಡ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಯಾಕಂದರೆ ಶೇರ್ಸನ್ನು ಸೇಲ್ ಮಾಡಬೇಕು, ಪರ್ಚೇಸ್ ಮಾಡಬೇಕು, ಆ ಥರ ಇರುತ್ತೆ, ಹಂಗಾಗಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ದಟ್ ಈಸ್ ಅಡ್ಮಿಸಬಲ್. ದೆನ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟುವರ್ಡ್ಸ್ ಕರೆಂಟ್ ರಿಪೇರ್ಸ್ ಇನ್ ಎ ಬಿಸ್ನೆಸ್. ಸೊ ಬಿಸ್ನೆಸ್ಸಲ್ಲಿ ರಿಪೇರ್ ಎಕ್ಸ್ಪೆಂಡಿಚರ್ ಆಗಿದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೆ ಇನ್ಅಡ್ಮಿಸಬಲ್, ಬಟ್ ಇದು ರಿಪೇರಿ ಆಗಿರೋಂಥದ್ದು ಅಡ್ಮಿಸಬಲ್. ನೋಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪೇಯ್ಡ್ ಇದು ಇನ್ಅಡ್ಮಿಸಬಲ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವಾಗಲೂ ಕೂಡ ಇನ್ಅಡ್ಮಿಸಬಲ್ಲೇನೆ. ನೆಕ್ಸ್ಟ್, ಪೆನ್ಷನ್ ಪೇಯ್ಡ್ ಟು ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ಬೋನಸ್ಸು, ಕಮಿಷನ್ನು, ಪೆನ್ಷನ್ನು, ಸ್ಯಾಲ್ರಿ ಇವೆಲ್ಲ ಕೂಡ ಅಡ್ಮಿಸಬಲ್ಲೇನೆ. ಸೊ ಪೆನ್ಷನ್ ಪೇಯ್ಡ್ ಟು ಎಂಪ್ಲಾಯೀಸ್ ಆಲ್ಸೋ ಅಡ್ಮಿಸಬಲ್. ಸೊ ಇಲ್ಲೂ ಅಷ್ಟೇ 8 ಕ್ವಶನ್ಸ್ ಇದೆ. ಇದು ಕೂಡ 8 ಮಾರ್ಕ್ಸ್ ಇದು ಆ್ಯಕ್ಚುಲಿ. ಸೊ ಆವಾಗ 100 ಮಾರ್ಕ್ಸ್ಗಿತ್ತು ಕ್ವಶನ್ ಪೇಪರು, ಹಾಗಾಗಿ 8 ಮಾರ್ಕ್ಸ್ದು. ಸೊ ದೀಸ್ ಆರ್ ಆಲ್ ದಿ ಅಡ್ಮಿಸಬಲ್ ಆ್ಯಂಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್, ಸೊ 2017ನಲ್ಲಿ ಅದು ಸಿಗಲಿಲ್ಲ ಪ್ರಾಬ್ಲಮ್ಮು. ಸೊ 2018ನಲ್ಲಿ ಕೇಳಿದ್ದಾರೆ ಮತ್ತೆ ಅಗೇನ್ 6 ಮಾರ್ಕ್ಸ್ಗೆ. ಇಲ್ಲಿ ನೋಡಿ 6 ಕ್ವಶನ್ಸ್ ಮಾತ್ರ ಇದೆ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ admissible or inadmissible expenses under the provision of Income Tax Act.
ಸೊ ಡಿಸ್ಕೌಂಟ್ ಅಲೌಡ್ ಯಾವುದ್ರ ಮೇಲೆ ಆಗುತ್ತೆ? ಸೇಲ್ಸ್ ಮೇಲೆ ಆಗುತ್ತೆ. ಸೊ ಸೇಲ್ಸ್ ಮೇಲೆ ಆಗೋಂಥದ್ದು ಸೊ ಅಡ್ಮಿಸಬಲ್. ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇದು. ನಾವು ಸೇಲ್ಸಲ್ಲಿ ತಾನೇ ಡಿಸ್ಕೌಂಟ್ ಅಲೋ ಮಾಡೋದು, ಹಾಗಾಗಿ ಅಡ್ಮಿಸಬಲ್. ಸೇಮ್ ಆನ್ಯಲ್ ಲಿಸ್ಟಿಂಗ್ ಫೀಸ್ ಪೇಯ್ಡ್ ಟುವರ್ಡ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಬೈ ಎ ಕಂಪನಿ. ಸೇಮ್ ಹಿಂದೆ ಕ್ವಶನ್ ಪೇಪರ್ ಇಲ್ತಿತ್ತಲ್ಲ ಅದೇ ರಿಪೀಟ್ ಆಗಿದೆ. ಇಟ್ ಈಸ್ ಆಲ್ಸೋ ಅಡ್ಮಿಸಬಲ್. LIC ಪ್ರೀಮಿಯಮ್ ಆನ್ ಡೈರೆಕ್ಟರ್ಸ್ ಅಂಡ್ ಇಸ್ ಫ್ಯಾಮಿಲಿ. ಸೊ ಸೇಮ್ ರಿಪೀಟ್ ಆಗಿದೆ ಹಿಂದಿನ ಕ್ವಶನ್ ಪೇಪರಲ್ಲಿ. ಸೊ ಇದು ಇನ್ಅಡ್ಮಿಸಬಲ್. ಪೇಮೆಂಟ್ ಆಫ್ ಲೈಸೆನ್ಸಿಂಗ್ ಫೀಸ್ ಒಬ್ಟೈನಿಂಗ್ ಫಾರ್ ಫ್ರಾಂಚೈಸಿ. ಸೊ ಇದು ಕೂಡ ರಿಪೀಟ್ ಆಗಿದೆ, ಇದು ಇನ್ಅಡ್ಮಿಸಬಲ್. ಅಂಡ್ ಡಿಪ್ರಿಸಿಯೇಷನ್ ಆಫ್ ₹40,000 is debited to P&L account Sri Ganesha Temple, which was constructed inside the factory premises for the benefit of employees of the company. ಸೇಮ್ ಇದು ಕೂಡ ಫಸ್ಟ್ ಕ್ವಶನ್ ಅಲ್ಲಿ ಇತ್ತು, ಅದು ರಿಪೀಟ್ ಆಗಿದೆ, ಇದು ಅಡ್ಮಿಸಬಲ್. ಸೊ ಡಿಪ್ರಿಸಿಯೇಷನ್ ಅಡ್ಮಿಸಬಲ್ಲು. ಸೊ ಅದು ಕಂಪ್ನಿ ಪ್ರಿಮಿಸಸ್ಸಲ್ಲಿ ಈಗ ಅದು ಹಾಸ್ಪಿಟಲ್ಸಲ್ಲೆಲ್ಲ ಕಟ್ಟಿರ್ತಾರೆ ದೇವಸ್ಥಾನ, ಯಾಕಂದರೆ ಪೇಷಂಟ್ಸು ಹೋಗಿ ಅಲ್ಲಿ ಕೇಳ್ಕೊಳ್ಳಿ ಬೇಡ್ಕೊಳ್ಳಿ ಅಂತ. ಸೊ ಆ ಥರನೇ ಸೊ ಕಂಪ್ನಿ ಪ್ರಿಮಿಸಸ್ ಒಳಗಡೆ ಎಂಪ್ಲಾಯೀಸ್ ಪರ್ಪಸ್ಸಿಗೋಸ್ಕರ ಕಟ್ಟಿರೋದ್ರಿಂದ ಅಡ್ಮಿಸಬಲ್. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಲೋನ್ ತೊಗೊಂಡಿರೋದು, ಬಿಸ್ನೆಸ್ ಮಾಡೋದಕ್ಕಲ್ಲ ಅಲ್ವಾ. ಸೊ ಹಾಗಾಗಿ ಇದು ಇನ್ಅಡ್ಮಿಸಬಲ್, ಯಾಕಂದರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇದು, ಹಾಗಾಗಿ ಇನ್ಅಡ್ಮಿಸಬಲ್. ಓಕೆ. ಸೊ ನೆಕ್ಸ್ಟು 2019 ಕ್ವಶನ್ ಪೇಪರು. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಪೇಮೆಂಟ್ಸ್ ಆರ್ ಅಡ್ಮಿಸಬಲ್ ಆರ್ ನಾಟ್ while calculating the business income under the provisions of Income Tax Act. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದು ಅಡ್ಮಿಸಬಲ್ ಇನ್ಅಡ್ಮಿಸಬಲ್ ಯಾವ ಥರ ಟ್ರೀಟ್ ಮಾಡ್ತೀರಾ ಅಂತ. ಸೊ ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ಬೈ ಅನ್ ಎಂಪ್ಲಾಯಿ. ಸೊ ಕಂಪ್ನಿನಲ್ಲಿ ಸ್ಟಾಕ್ ಇದೆ, ಅದು ಕಳ್ತನ ಆಗೋಗಿದೆ, ಯಾರಿಂದ? ಎಂಪ್ಲಾಯಿಯಿಂದ. ಅದು ಅಡ್ಮಿಸಬಲ್ ಇನ್ಅಡ್ಮಿಸಬಲ್ ಅಂತ. ಸೊ ಲಾಸ್ ಡ್ಯೂ ಟು ಫೈರ್, ಲಾಸ್ ಡ್ಯೂ ಟು ಥೆಫ್ಟ್ ಅದೆಲ್ಲನೂ ನಾವು ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮಲ್ಲಿ ಮಾಡ್ತೀವಿ ಫಸ್ಟ್ ಇಯರಲ್ಲಿ. ಸೊ ಅದೇ ಥರ ಇದು ಅಡ್ಮಿಸಬಲ್ ಇದು. ಸೊ ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್, ಕಳ್ತನ ಮಾಡಿರೋದು, ಅದು ಅಡ್ಮಿಸಬಲ್ ಆಗುತ್ತೆ. ದೆನ್ ಸರ್ವಿಸ್ ಚಾರ್ಜಸ್ ಪೇಯ್ಡ್, ಇದು ಅಡ್ಮಿಸಬಲ್ನೇ ಸರ್ವಿಸ್ ಚಾರ್ಜಸ್ಸು. ಚಾರಿಟೀಸ್ ಪೇಯ್ಡ್ ಹೇಳಿದ್ನಲ್ವ ಅವಾಗಲೇ, ಕಾಂಟ್ರಿಬ್ಯೂಷನ್, ಡೊನೇಷನ್, ಚಾರಿಟಿ ಇವ್ಯಾವುದೇ ಇದ್ದರೂ ಇನ್ಅಡ್ಮಿಸಬಲ್. ಅಂದರೆ ದೇಣಿಗೆ ಕೊಡೋದು, ಸುಮ್ಮನೆ ದಾನ ಕೊಡೋದು ಅಂತ. ಸೊ ಹಾಗಾಗಿ ಇನ್ಅಡ್ಮಿಸಬಲ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್, ನಾವು ಪ್ರಾಬ್ಲಮ್ ಮಾಡೋವಾಗೆಲ್ಲ ಬಂದಿದೆ, ಇದು ಇನ್ಅಡ್ಮಿಸಬಲ್. Legal expenses to defend on existing title to a capital asset. So legal expenses to defend on existing title to a capital asset. ಅಂದರೆ ನಮ್ಮ ಕಂಪ್ನಿಗೊಂದು ಟೈಟಲ್ ಇರುತ್ತೆ ಅಂದ್ಕೊಳ್ಳಿ, ಯಾವುದೋ ಒಂದು ಟೈಟಲ್ಲು, ಪ್ರಾಡಕ್ಟ್ ನೇಮು ಆ ಥರದ್ದು, ಯಾರೋ ಬೇರೆ ಒಬ್ಬರು ಅದನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಬಟ್ ಅದು ನಮ್ಮದು ಅಂತ ಫೈಟ್ ಮಾಡ್ತೀವಲ್ವ, ಅದು ಲೀಗಲ್ ಎಕ್ಸ್ಪೆನ್ಸಸ್ಸು. ಯಾವುದಕ್ಕಾಗಿರೋದು? ಬಿಸ್ನೆಸ್ ಪರ್ಪಸ್ಸಿಗೆ ಆಗಿರೋಂಥದ್ದು ಲೀಗಲ್ ಎಕ್ಸ್ಪೆನ್ಸಸ್. ಟೈಟಲ್ ಬೇಕಾಗಿರೋದು ಬಿಸ್ನೆಸ್ಸಿಗಲ್ವಾ. ಸೊ ಹಾಗಾಗಿ ಲೀಗಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗಾಗಿರೋದು. ಸೊ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಡ್ಮಿಸಬಲ್. ದೆನ್ ಲಾಸ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್. ಸೊ ಕ್ಯಾಪಿಟಲ್ ಅಸೆಟ್ ಸೇಲ್ ಮಾಡಿ ಲಾಸ್ ಆಗಿದೆ, ಇದು ಕ್ಯಾಪಿಟಲ್ ಗೇಯ್ನಲ್ಲಿ ಬರುತ್ತೆ. ಕ್ಯಾಪಿಟಲ್ ಲಾಸ್ ಅಥವಾ ಕ್ಯಾಪಿಟಲ್ ಗೇಯ್ನಲ್ಲಿ ಅಲ್ಲಿ ಬರುತ್ತೆ, ಬಿಸ್ನೆಸ್ಸಲ್ಲಿ ಇನ್ಅಡ್ಮಿಸಬಲ್. ಸೊ ನಾವಿಲ್ಲಿ ಬಿಸ್ನೆಸ್ಸಲ್ಲಿ ಮಾತ್ರ, ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಐಟಮ್ಸು ಬರೋಂಥದ್ದು, ಇಲ್ಲಿ ಇದು ಇನ್ಅಡ್ಮಿಸಬಲ್. ಸೊ ದೀಸ್ ಆರ್ ಆಲ್ ದಿ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ನೀವು ಈಸಿಯಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓದಿ ಅರ್ಥ ಮಾಡಿಕೊಂಡು ಬರಿಬೇಕು. ಸೊ ಆ ಥರ ಮಿಸ್ಟೇಕ್ಸ್ ಏನೂ ಆಗಲ್ಲ, ಯಾವುದೋ ಒಂದೆರಡು ಹೋದ್ರೂ ಕೂಡ ಇನ್ನು ಎಷ್ಟು ರೈಟ್ ಇರುತ್ತೋ ಅಷ್ಟಕ್ಕೆ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದಿಷ್ಟು 4 ಕ್ವಶನ್ ಪೇಪರ್ಸಲ್ಲಿ ಇರುವಂಥ ಪ್ರಾಬ್ಲಮ್ಸನ್ನು ನಾನು ಆನ್ಸರ್ ಮಾಡಿ ಕಳಿಸ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.